ಮಾಘ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಗುರುವಾರ ಬರುವುದು ಸಾಮಾನ್ಯ ದಿನ ಅನ್ಕೋಬೇಡಿ. ನಿಮ್ಮ ಜೀವನಕ್ಕೆ ಇದು ಒಂದು ದೊಡ್ಡ ಅವಕಾಶ. ಇದನ್ನು ಕಳೆದುಕೊಳ್ಳಬೇಡಿ. ಏಕೆ ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೀವು ಎಷ್ಟು ಪೂಜೆ ಮಾಡಿದರೂ ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತಿಲ್ಲ, ಸಾಲ ಕಮ್ಮಿ ಆಗುತ್ತಿಲ್ಲ, ಮನೆಯಲ್ಲಿ ದಿನನಿತ್ಯ ಜಗಳ, ಟೆನ್ಷನ್, ಕಣ್ಣೀರು ಹಾಕುತ್ತಿದ್ದೀರಾ? ಇದಕ್ಕೆ ಕಾರಣ ನಿಮ್ಮದಲ್ಲ, ಸಮಯ ತಪ್ಪಿದೆ, ವಿಧಾನ ತಪ್ಪಿದೆ. ಶಾಸ್ತ್ರಗಳಲ್ಲಿ ಹೇಳುವುದು, ಮಾಘ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಗುರುವಾರ ಸೇರಿದೆ. ಗಣೇಶ ಸ್ವತಃ ಸಂಕಷ್ಟಗಳನ್ನು ದೂರ ಮಾಡುವ ದಿನ. ಆದರೆ ಈ ದಿನ ಈ ತಪ್ಪುಗಳನ್ನು ಮಾಡಬಾರದು. ಫಲ ಸಿಗದೆ ಹೋಗಬಹುದು, ಸಂಕಷ್ಟಗಳು ಎದುರಾಗಬಹುದು. ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಫಲ ದುಪ್ಪಟ್ಟು ಹೆಚ್ಚಾಗುತ್ತದೆ ತಿಳಿಯೋಣ. ಸಂಕಷ್ಟಹರ ಚತುರ್ಥಿಯ ಮಹತ್ವ ತಿಳಿಯೋಣ. ತುಂಬ ಜನರಿಗೆ ಸಂಕಷ್ಟ ಚತುರ್ಥಿ ಅಂದರೆ ಗಣೇಶನ ಪೂಜೆ ಮಾಡುವುದು, ಉಪವಾಸ ಮಾಡುವುದು ಅಂತಾನೆ ತುಂಬ ಜನರಿಗೆ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಶಾಸ್ತ್ರಗಳಲ್ಲಿ ಈ ದಿನಕ್ಕೆ ಕೊಟ್ಟಿರುವ ಶಕ್ತಿ, ಅದು ಅಮಾವಾಸ್ಯೆಗೂ ಮೀರಿದ ಶಕ್ತಿ ಅನ್ನುವುದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ಸಂಕಷ್ಟ ಅನ್ನುವುದು ಕಷ್ಟಗಳನ್ನು, ನೋವನ್ನು ಕರಗಿಸುವ ಶಕ್ತಿ ಇರುವ ಪದವೇ. ಸಂಕಷ್ಟಹರ ಚತುರ್ಥಿ ಗಣೇಶ ಏಕೆ ಈ ದಿನ ಬೇಡಿದ ಬೇಡಿಕೆ ಬೇಗನೆ ಈಡೇರಿಸುತ್ತಾನೆ? ಶಾಸ್ತ್ರ ಹೇಳುತ್ತದೆ, ಚಂದ್ರದೇವನ ದೋಷ ನಿವಾರಣೆಗೆ ಗಣಪತಿಯ ಪೂಜಾ ವ್ರತ ಮಾಡಿದ ದಿನವೇ ಸಂಕಷ್ಟಹರ ಚತುರ್ಥಿ. ಈ ದಿನ ಚಂದ್ರದೇವರ ಮನೋಬಲ ಕಮ್ಮಿಯಾಗುತ್ತದೆ, ಮನುಷ್ಯನ ಮನಸ್ಸು ದುರ್ಬಲವಾಗುತ್ತದೆ. ಗಣೇಶ ಪ್ರವೇಶ ಮಾಡಿದರೆ ಮನುಷ್ಯನ ಜೀವನದ ಕಷ್ಟಗಳು, ಮನಸ್ಸಿನ ಸಮಸ್ಯೆಗಳು ಕರಗುತ್ತವೆ. ಮಾಘ ಮಾಸದಲ್ಲಿ ಚತುರ್ಥಿ ಯಾಕೆ ಅತ್ಯಂತ ಶಕ್ತಿಶಾಲಿ? ಮಾಘ ಮಾಸ ಅಂದರೆ ದೇವತೆಗಳು ಭೂಮಿಯಲ್ಲಿ ಸಂಚರಿಸುವ ಮಾಸ. ಪುರಾಣಗಳಲ್ಲಿ ಹೇಳಲಾಗಿದೆ, ಮಾಘ ಮಾಸದಲ್ಲಿ ಮಾಡಿದ ಪೂಜೆ 1000 ಪಟ್ಟು ಹೆಚ್ಚು ಫಲ ಕೊಡುತ್ತದೆ. ಅದರಲ್ಲೂ ಚತುರ್ಥಿ ಬಂದರೆ ಅದು ದೈವಿಕ ಬಾಗಿಲು ತೆರೆದಿರುವ ದಿನ ಆಗಿರುತ್ತೆ. ಈ ದಿನ ಅಹಂಕಾರವನ್ನು ಬಿಡಬೇಕು, ನಂಬಿಕೆ ಇಡಬೇಕು, ಪೂಜೆ ಮಾಡಬೇಕು, ನೋಡೋಣ ಅನ್ನೋ ಮನಸ್ಥಿತಿ ಇರಬಾರದು. ಈ ದಿನ ಸಾಮಾನ್ಯ ದಿನವಲ್ಲ. ನಮ್ಮ ಜೀವನದ ಸಮಸ್ಯೆಗಳು, ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ಳುವ ಅವಕಾಶ. ಸಂಕಷ್ಟಹರ ಚತುರ್ಥಿ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ? ಸಮಯ ಯಾವುದೆಂದರೆ, ತುಂಬ ಜನರು ಚತುರ್ಥಿ ದಿನ ಪೂಜೆ ಮಾಡಿದರೆ ಸಾಕು ಅಂತ ಮಾಡುತ್ತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳುವುದು, ಸಮಯ ತಪ್ಪಿದರೆ ಪೂಜಾ ಫಲ ಕಮ್ಮಿ ಆಗಬಹುದು. ದೇವರನ್ನು ಕೇಳುವುದು ಮುಖ್ಯ, ಯಾವ ಸಮಯದಲ್ಲಿ ಕೇಳ್ತೀವಿ ಅನ್ನುವುದು ಮುಖ್ಯ. ಸಂಕಷ್ಟಹರ ಚತುರ್ಥಿಯ ಪೂಜೆಯ ಶುಭ ಸಮಯಗಳು 3 ಶಕ್ತಿಶಾಲಿ ಸಮಯಗಳು. ಗುರುಬಲ ಶುಭ ಸಮಯ ಬೆಳಗ್ಗೆ 6 ಗಂಟೆಯಿಂದ 8:30 ವರೆಗೂ. ಸಂಜೆ ಸಮಯ ಮಹತ್ವದ ಸಮಯ. ಗಣೇಶನ ಅನುಗ್ರಹ ಕಾಲ ಸಂಜೆ 6:30 ನಂತರ. ಇದು ಸಂಕಷ್ಟ ಚತುರ್ಥಿಯ ಅತಿ ಶಕ್ತಿ ಇರುವ ಸಮಯ. ಈ ಸಮಯದಲ್ಲಿ ಗಣೇಶ ಭಕ್ತರ ಸಂಕಷ್ಟಗಳನ್ನು ಕೇಳುತ್ತಾನೆ. ಚಂದ್ರೋದಯ ಸಮಯ. ಚಂದ್ರನ ದರ್ಶನವಾದ ತಕ್ಷಣ ಶಾಸ್ತ್ರಗಳು ಹೇಳುವುದು, ಚಂದ್ರನ ದರ್ಶನ ಮಾಡಿದ ನಂತರ ಮಾಡಿದ ಪೂಜೆ ನೇರವಾಗಿ ಮನೆಯಲ್ಲಿನ ಕಷ್ಟಗಳು ದೂರವಾಗುತ್ತದೆ. ಇವಾಗ ತಿಳಿದುಕೊಳ್ಳೋಣ, ರಾಹು ಕಾಲದಲ್ಲಿ ಏಕೆ ಪೂಜೆ ಮಾಡಬಾರದು? ರಾಹು ಕಾಲ ಎಂದರೆ ಭ್ರಮೆಯ ಕಾಲ. ಈ ಸಮಯದಲ್ಲಿ ಮನಸ್ಸು ಸರಿಯಾಗಿರಲ್ಲ, ಬೇಡಿಕೆ ಸ್ಪಷ್ಟತೆಯಾಗಿರುವುದಿಲ್ಲ, ಪೂಜೆಯ ಫಲಕ್ಕೆ ಅಡೆತಡೆಗಳು ಹೆಚ್ಚಾಗುತ್ತವೆ, ಫಲ ಸ್ಪಷ್ಟವಾಗಿ ಸಿಗುವುದಿಲ್ಲ. ರಾಹು ಕಾಲದಲ್ಲಿ ದೀಪ ಹಚ್ಚಬೇಕು, ಆದರೆ ಪೂಜೆ ಮಾಡಬೇಡಿ. ಈ ವರ್ಷದ ಶಕ್ತಿಶಾಲಿ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ದಿನ 2 ಗುಪ್ತ ಉಪಾಯಗಳು ಮಾಡಿದರೆ ಸಾಕು, ಹಣ ಬರುತ್ತಾ ಇದೆ ಅಂದ್ರೂ ಮನೆಯಲ್ಲಿ ನಿಲ್ತಾ ಇಲ್ಲ, ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ, ಹಣ ಬರುವುದೇ ನಿಂತಿದೆ ಅಂದರೆ ಗಣೇಶನ ಈ ಗುಪ್ತ ಉಪಾಯ ಮಾಡಿ.
ಚತುರ್ಥಿ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ 11 ಬಿಳಿ ಕೌಡೆಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಗಣೇಶನ ಪಾದದ ಬಳಿ ಇಡಬೇಕು. ಪೂಜೆ ಮುಗಿದ ಮೇಲೆ ಹಳದಿ ಬಟ್ಟೆಯಲ್ಲಿ ಕೌಡೆಗಳನ್ನು ಹಾಕಿ ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು. ಇದರಿಂದ ಹಣ ಆಕರ್ಷಣೆ ಮಾಡುತ್ತದೆ. ಹಣ ಮನೆಯಲ್ಲಿ ನಿಲ್ಲಲು ಶುರುವಾಗುತ್ತದೆ. ಹಣ ಬರಲು ದಾರಿಯಾಗುತ್ತದೆ. ಇದು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಮಾಡಿರೋ ಉಪಾಯ, ನನಗೆ ಸಕ್ಸಸ್ ಸಿಕ್ಕಿರೋದಕ್ಕೆ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಗುಪ್ತ ಉಪಾಯ 2. ಫೆಬ್ರವರಿ ತಿಂಗಳು ಇದೆ. ಇವಾಗ ಮಕ್ಕಳ ಎಕ್ಸಾಮ್ ಶುರು ಆಗುತ್ತೆ. ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ. 7 ಗರಿಕೆಯ ದಂಟನ್ನು ತೆಗೆದುಕೊಂಡು ಹಳದಿ ನೀರಿನಲ್ಲಿ ಎದ್ದುಬಿಟ್ಟು ಮಕ್ಕಳ ಕೈಯಿಂದ ಗಣೇಶನಿಗೆ ಅರ್ಪಿಸಬೇಕು. ಇದರಿಂದ ಮಕ್ಕಳಿಗೆ ಚೆನ್ನಾಗಿ ಓದಲು ಅನುಕೂಲವಾಗುತ್ತದೆ. ಗಣೇಶನ ಆಶೀರ್ವಾದ ಸಿಗುತ್ತದೆ. ಈ ಸಂಕಷ್ಟಹರ ಚತುರ್ಥಿ ದಿನ ಈ 2 ಉಪಾಯಗಳನ್ನು ಮಾಡಿ. ಪೂಜೆ ಮಾಡಿದ ಮೇಲೆ ಒಂದು ಕ್ಷಣ ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ಎಷ್ಟು ಪೂಜೆ ಮಾಡಿದರೂ, ಎಷ್ಟು ದೇವರ ಮುಂದೆ ಕಣ್ಣೀರು ಹಾಕಿದರೂ ಆದರೆ ಇನ್ನೂ ಕಷ್ಟ ಕಮ್ಮಿ ಆಗಿಲ್ಲ ಅಂದರೆ ಅದರ ಅರ್ಥ ದೇವರು ಕೇಳ್ತಾ ಇಲ್ಲ ಅಂತ ಅರ್ಥ ಅಲ್ಲ. ತಡವಾಗುತ್ತೆ, ಆದರೂ ಖಂಡಿತ ಈಡೇರುತ್ತದೆ. ನಿರಾಕರಣೆ ಮಾಡುವುದಿಲ್ಲ. ಈ ದಿನ ಸಂಕಷ್ಟ ಚತುರ್ಥಿ. ಇದು ತುಂಬ ಶ್ರೇಷ್ಠವಾದದ್ದು ದಿನ. ಇದು ನಿಮ್ಮ ಕಷ್ಟಗಳನ್ನು ಗಣೇಶನ ಹತ್ತಿರ ಹೇಳಿಕೊಳ್ಳುವ ದಿನ. ಅದಕ್ಕೆ ಚಿಂತೆ ಮಾಡಬೇಡಿ, ಭಯ ಬಿಡಿ. ಇವತ್ತು ನೀವು ಪೂಜೆ ಫಲ ಇವತ್ತು ಕಾಣದಿರಬಹುದು, ಆದರೆ ಶಾಸ್ತ್ರಗಳಲ್ಲಿ ಹೇಳುವುದು ಚತುರ್ಥಿಯ ಪೂಜೆ ಫಲ ಹಾಗೆ ಹೋಗುವುದಿಲ್ಲ. ನಿಶ್ಶಬ್ದವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಕಣ್ಣೀರಿಗೆ ಈ ದಿನ ಗಣಪತಿಗೆ ಅಭಿಷೇಕವಾಗುತ್ತೆ. ಈ ಕಣ್ಣೀರಿನ ಬೆಲೆ ನಿಮಗೆ ಗೊತ್ತಾಗುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಗಣೇಶನ ನಿಮ್ಮ ಮನೆ ಮನದಲ್ಲೂ ಶಾಂತಿ ತರಲಿ. ಕಷ್ಟಗಳು ದೂರವಾಗಲಿ. ಆರೋಗ್ಯದ ಸಮಸ್ಯೆಗಳು ಕಡಿಮೆಯಾಗಲಿ. ಭಯ ಚಿಂತೆ ಎಲ್ಲವನ್ನೂ ಕಡಿಮೆಯಾಗಲಿ. ಗಣೇಶ ಚತುರ್ಥಿಯ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಂ ಗಣಪತಿಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ.